ಜಿಯೋ, ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಕಳೆದ ವರ್ಷ ತಮ್ಮ ಎಲ್ಲ ಮೊಬೈಲ್ ರೀಚಾರ್ಜ್ಗಳನ್ನು ದುಬಾರಿಯನ್ನಾಗಿ ಮಾಡಿರೋದು ಗೊತ್ತಿರುವ ಸಂಗತಿ. 5G ನೆಟ್ವರ್ಕ್ನ ವಿಸ್ತರಣೆ ಮತ್ತು ಅದರ ವೆಚ್ಚ ಹೆಚ್ಚಾಗ್ತಾ ಇರೋದ್ರಿಂದ ಜಿಯೋ, ಏರ್ಟೆಲ್ ಮತ್ತು ವಡಾಫೋನ್ ಈ ವರ್ಷಾಂತ್ಯದ ವೇಳೆಗೆ ತಮ್ಮ ಸುಂಕಗಳನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ವರದಿಯಾಗಿದೆ. ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ಗಳು ಮಾತ್ರವಲ್ಲ, ಪೋಸ್ಟ್ ಪೇಯ್ಡ್ ಮೊಬೈಲ್ ರೀಚಾರ್ಜ್ಗಳು ಸಹ ದುಬಾರಿಯಾಗಬಹುದು. ಇದರ ಅರ್ಥ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಸಕ್ರಿಯವಾಗಿ ನೀವು ಹೆಚ್ಚಿನ ಹಣವನ್ನ ಪಾವತಿಸಬೇಕಾಗತ್ತೆ. ಕರೆ, ಇಂಟರ್ನೆಟ್ ಮತ್ತು SMS-ಗಾಗಿ ನೀವು ಹೆಚ್ಚು ಹಣ ಪಾವತಿಸಬೇಕಾಗತ್ತೆ. ಇದು ಸಾಮಾನ್ಯ ಜನರು ಮತ್ತು ಬಡ ಜನರ ಮೇಲೆ ಪರಿಣಾಮ ಬೀರಲಿದೆ. ಈಗಾಗಲೇ ಹೆಚ್ಚಿನ ಬಳಕೆದಾರರು 28 ದಿನಗಳವರೆಗಿನ ಅಗ್ಗದ ರೀಚಾರ್ಜ್ಗೆ ಸರಾಸರಿ 200 ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. 2027ರ ಆರ್ಥಿಕ ವರ್ಷದವರೆಗೆ ಸುಂಕ ಹೆಚ್ಚಳ ಮುಂದುವರಿಯಬಹುದು ಎಂದು ಹೇಳಲಾಗಿದೆ. ಇದೀಗ ನವೆಂಬರ್, ಡಿಸೆಂಬರ್ನಲ್ಲಿ ಮತ್ತೆ ಮೊಬೈಲ್ ರೀಚಾರ್ಜ್ಗಳು ದುಬಾರಿಯಾಗಲಿದ್ದು ಕಂಪನಿಗಳಿಗೆ ನೇರವಾಗಿ ಲಾಭವನ್ನ ನೀಡುತ್ತೆ. 6 ವರ್ಷಗಳಲ್ಲಿ ಇದು 4ನೇ ಹೆಚ್ಚಳವಾದರೆ ಜನಸಾಮಾನ್ಯರಿಗೆ ಇದು ದೊಡ್ಡ ತಲೆನೋವಾಗಿದೆ.